ಸೊ ಬೀಳ್ತಾರೆ, ಅದಕ್ಕೆ ಇವ್ರ ಮಧ್ಯೆ ಹಾಕಿದೀನಿ ನಾನು, ಸ್ವಲ್ಪ ಸಪೋರ್ಟ್ ಮಾಡ್ಲಿ ಇವ್ರು ಅಂತ. ಹಂಗೆ ಈ ಅಜ್ಜಿಗೆ ಬಂದ್ಬಿಟ್ಟು, ಈ ಅಜ್ಜಿನೂ ಅಷ್ಟೇ, ಈ ಅಜ್ಜಿಗೆ ಎಲ್ಲ ಇದ್ದು ಯಾರು ಇಲ್ಲ. ಈ ಅಜ್ಜಿಗೆ 7 ಜನ ಮಕ್ಕಳು, 12 ಜನ ಮೊಮ್ಮಕ್ಕಳು. ಮೊಮ್ಮಕ್ಕಳಿಗೆಲ್ಲ 45-46 ಏಜ್. ಇದುವರೆಗೂ ಯಾರು ಬಂದಿಲ್ಲ. ಇವತ್ ಕೇಳಿ ನಮ್ಮ ಮಕ್ಕಳು ಒಳ್ಳೆಯವರು ಅಂತ ಹೇಳ್ದ ಅಜ್ಜಿ. ನೀವ್ ಬಂದಮ್ಮ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಎಷ್ಟು? 4 ವರ್ಷ ಆಯ್ತು. 4 ವರ್ಷದಿಂದ ಇವ್ರ ಮಕ್ಕಳು ಇಲ್ಲೇ ಇರೋದು, ದಾಸರಹಳ್ಳಿ. ಹಾ, ಹೆಗ್ನಳ್ಳಿ. ಓಕೆ. ಫೋನ್ ಮಾಡ್ಕರ್ದು ನನ್ ಮಗ ಹೋಗ್ಬೇಡ ಅಂದ. ನಮ್ ಪಕ್ಕದ ಮನೆಗಿದ್ದವನು ಬಲವಂತ ಮಾಡಿ ಕರ್ದಿದ್ದಕ್ಕೆ ನಮ್ಮ ಅಮ್ಮನ್ ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂದ. ಅವನು ಇಲ್ಲ, ನಿಮ್ಮ ಅಮ್ಮನ ಇವಾಗ ಇಲ್ಲಿ ಎಲ್ಲೂ ಇರ್ಸ್ಕೊಳಕ್ಕಾಗಲ್ಲ, ಕೊರೋನಾ ಐತೆ, ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀನಿ ಅಂದ. ಸಾರ್ ಫೋನ್ ಮಾಡಿದ್ದಕ್ಕೆ ಅವರು ನಾವ್ ಇವಾಗ ಊರಲ್ಲಿಲ್ಲ, ಬೆಳಗ್ಗೆ ಬಂದ್ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂದ್ರೆ ಅವ್ನ ಆತ್ರ ಬಿದ್ದು ರಾತ್ರಿನೇ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟ. ಆಯ್ತಾ? ಇವಾಗ ಹೇಳಿದ್ರು ನನ್ ಮಗ ಬೇಡ ಅಂತ, ಹೋಗ್ಬೇಡ ಅಂದ, ನಾವ್ ಫ್ರೆಂಡ್ ಕರ್ಕೊಂಡ್ ಬಂದ್ ಬಿಟ್ಟ. ಸರಿ, ಅವ್ರ ಮಗ ಇವಾಗ ಇನ್ನು ಏನ್ ಮಾಡ್ತಾನೆ? ತಿಂತವನ ಕಡಿತಡಿ. ಇವ್ರ ಮಗ ಏನ್ ಮಾಡ್ತಾನೆ ಇವಾಗ? ಆಯ್ತು, ಇಲ್ಲಿಗೆ ಬಂದಿರೋದು ಗೊತ್ತಾನೆ. ಸರಿ, ಈಗ ನಿಮ್ಮ ತಾಯಿನ ಯಾರೋ ಬಂದ್ ಸೇರಿಸ್ತಾರೆ, ನೀವೇನ್ ಮಾಡ್ತೀರಾ? ನೆಕ್ಸ್ಟ್ ಡೇನೆ ಓಡ್ ಬರ್ತೀರಾ, ನಮ್ ತಾಯಿನ ಕಳ್ಸಪ್ಪ ಅಂತ. 4 ವರ್ಷ ಆಯ್ತು, ಯಾಕೆ ಬಂದಿಲ್ಲ ಕೇಳಿ ಮಗ? ಯಾಕೆ ಬಂದಿಲ್ಲ ಅವರು? ಫೋನ್ ಮಾಡಿದೀನಿ, ಅವ್ರನ್ನ ಕರ್ಕೊಂಡು ಹೋಗಿ, ಮಕ್ಳು ತುಂಬಾ ಜನ ಅಲ್ಲ, ಅಕ್ಕ ಅಣ್ಣ ಕರ್ಕೊಂಡು ಹೋಗ್ಲಿ ಅಂತ, ಅಣ್ಣ ಅಕ್ಕ ಕರ್ಕೊಂಡು ಹೋಗ್ಲಿ ಅಂತ. ಅಜ್ಜಿ ಯಾಕೆ ಬರ್ಲಿಲ್ವಾ ಯಾರು ಮಕ್ಕಳು? ಬರ್ಲಿಲ್ಲ ಸರ್. ಯಾಕೆ? ಯಾಕೋ ನನಗ್ ಗೊತ್ತಿಲ್ಲ, ನಾನು ಆಶ್ರಮಕ್ಕೆ ಹೋಗಲ್ಲ ಅಂದ್ರೆ ಕೂಡ ಬಿಟ್ಕೊಡ್ತಾ ಇಲ್ಲ ಅವರು. ತಾಯಿ ನೋಡಿ, ತಾಯಿ ಎಷ್ಟು ಒಳ್ಳೇದು. ಮಗನ ಒಪ್ಕೊಂತ ಇಲ್ಲ, ಬೈಯಾಕ್ಸ್ತಿದೆ, ರೆಡಿ ಇಲ್ಲ ಅವರು. ಅಲ್ಲ, ಒಪ್ಕೊಂತ ಇಲ್ಲ, ಕೆಟ್ಟದಂತ ಒಪ್ಕೊಳ್ತಾ ಇಲ್ಲ ಅವ್ರ ಮಗನ. ತಾಯಿ ಅಂದ್ರೆ ಹಂಗೆ. ಈಗ ಬ್ರದರ್, ಈಗ ಆಯ್ತು, 1-2 ದಿನ ಅಮ್ಮ ಕಾಣಿಸಿ ಏನ್ ಮಾಡ್ತೀವಿ ಹೇಳಿ? ಓಡೋಗ್ಬಿಡ್ತೀವಿ. ಹೌದೌದು. ಕಳ್ಸ್ರಿ, ನೀವ್ಯಾರಿ ನಮ್ಮ ಅಮ್ಮನ್ ಸಾಕಕ್ಕೆ ಅಂತೀವಿ ರಾವ. ಇವ್ರಿಗಿರೋ ಪ್ರೀತಿ 10% ಅವ್ರಿಗೆ. ಆಯ್ತು ಬಿಡಮ್ಮ, ನಿಮ್ ಮಕ್ಕಳೇ ಒಳ್ಳೆಯವರು, ನಿಮ್ ಮಕ್ಕಳೇ ಒಳ್ಳೆಯವರು. ಅಜ್ಜಿ ಒಳ್ಳೆಯವರಲ್ಲ, ನಿಮ್ ಮಕ್ಕಳು ಒಳ್ಳೆಯವರು. ಅಜ್ಜಿ ಈ ಇವ್ರು ಒಳ್ಳೆಯವರ, ನಿಮ್ ಮಗ ಒಳ್ಳೆಯವರ? ಇವ್ರು ಇವಾಗ 4 ವರ್ಷದಿಂದ ನೋಡ್ಕೊಂತವ್ರು, ಇವ್ರು ಒಳ್ಳೆಯವರು. ಮುಂಚೆ ಮಗ ಒಳ್ಳೆಯವರಿದ್ರಾ? ಮುಂಚೆ ನೋಡ್ಕೊಂತ ಇದ್ದ. ಅವನ್ಗೆ ಇವಾಗ ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗಳೆ, ಅವ್ರ ಅಪ್ಪನ ಮನೆಗೆ. ಕೋರ್ಟು ಕಚೇರಿ, ಅಲ್ಲಿರೋದೇ ಟೈಮ್ ಸಾಕಾಗ್ತಾ ಇಲ್ಲ. ಅವನ್ಗೆ ಕಷ್ಟ ಇವಾಗ. ಹೆಂಗೆ ಮಕ್ಕಳೇ ಒಳ್ಳೆಯವರು ಅಂತ ಹೇಳೋದು. ನಾನು ಬಿದ್ದಾಗೆಲ್ಲ ನೋಡಿ ಎಲ್ಲ ವಾಸ ಮಾಡ್ತಾ, ಅವಳು ಹೋಗ್ಬಿಟ್ಮೇಲೆ ಅವ್ನ ತಲೆ ಕೆಟ್ಟದಂಗ. ತಲೆ ಕೆಟ್ಟ ಗ್ರೇಟ್ ಅಜ್ಜಿ. ಆಯ್ತು, ಒಬ್ಬ ತಲೆ ಕೆಟ್ಟ ಇದೆ. ಇನ್ನು 7 ಜನ ಮಕ್ಕಳು, ಇನ್ನು 6 ಜನ ಮಕ್ಳು ಏನ್ ಮಾಡ್ತಾರೆ? ಅವ್ರ ಗಂಡನ ಮನೆಗೆ ಅವ್ರು ಬರ್ತಾರಮ್ಮ. ಹಂಗೆಲ್ಲ ಮಾಡ್ಬಾರ್ದು ನೀವೆಲ್ಲ, ಕೇಳಬಾರ್ದು ನೀವೆಲ್ಲ ಆತರ. ಇವ್ರು ನಮ್ಮ ಗೊತ್ತಲ್ಲ, ಇವ್ರು ನಮ್ಮ ಹೀರೋಯಿನ್ ಅನ್ನಪೂರ್ಣಮ್ಮ, ಇವರೇ ನಮ್ಮ ಹೀರೋಯಿನ್. ಇವರಿಗೆ ಮದುವೆ ಆಗಿದೆ, ಮಕ್ಕಳಾಗಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ಊಟ, ಬೆಳಗ್ಗೆ ಸಾಯಂಕಾಲ ಕಾಫಿ, ಈ ಸಂಬಂಧಿಕರಲ್ಲ ಅವ್ರೆ, ಯಾರು ಇದ್ ಮಾಡಲ್ಲ. ಇಲ್ಲ ಸರ್, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ರೀಲ್ಸ್ ಎಲ್ಲ. ಇವರೆಲ್ಲ ಏನ್ ಗೊತ್ತಾ ನಿಂಗೆ ಹೇಳೋದು? ನಾವ್ ಇದು ಡ್ಯಾನ್ಸ್ ಮಾಡ್ರೆ ಹೊರಗಡೆ ಜನ ಏನನ್ನಲ್ಲ, ಜನ ಬೈತಾರ ನಮ್ನ, ಜನ ಈ ತರ ಆ ತರ ಪ್ರಶ್ನೆ ಇವ್ರಿಗೆ. ಬೈತಾರ ಜನ ಡ್ಯಾನ್ಸ್ ಮಾಡಿದ್ರೆ? ಇರೋದ್ ಒಂದೇ ಒಂದ್ ಅಲ್ಲೂ ಚೆನ್ನಾಗಿ ಚಿಕನ್ ತಿನ್ಕೊಂಡು ಚೆನ್ನಾಗಿರೋ. ಅವರು ಯಾರು? ಇವ್ರು ಅಷ್ಟೇ, ಇವ್ರಿಗೂ ಅಂದ್ರೆ ಒಂಥರ ಬ್ರೈನ್ ಅಪ್ಸೆಟ್. ಒಂದು 40+ ಇದೆ ಏಜ್, ಬಟ್ ಅಷ್ಟು ಗೊತ್ತಾಗಲ್ಲ. ಒಂದು ಬಟ್ಟೆ ಹಿಂಗೆ ಎತ್ತಿಡಕ್ ಬರಲ್ಲ, ಯಾರು ಹಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾರ ಅಷ್ಟೇ. ಆತರ ಮೈಂಡ್ ಸೆಟ್. ಮತ್ತೆ ಕೆಳಗೆ ಹಿಂಗ್ ಬಗ್ಬಿಟ್ಟು ಏನೋ ತಗೊಳಕ್ ಆಗಲ್ಲ, ಇಲ್ಲಿಂದ ಇಲ್ಲಿ ತನಕ ಒಂದ್ ಸ್ವಲ್ಪ ಓಡು ಅಂದ್ರೆ ಓಡಕ್ ಆಗಲ್ಲ, ಆತರ ಮೈಂಡ್ ಸೆಟ್. ಅಂದ್ರೆ ಬಾಡಿ ಎಲ್ಲ ಒಂಥರ ಏನೋ ಕಾಯಿಲೆ, ಶೇಕ್ ಆಗುತ್ತೆ ಆತರ.